ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ ವತಿಯಿಂದ ವಿಎಸ್ಕೆ ಮಾಧ್ಯಮ ಪ್ರಶಸ್ತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬಸವನಗುಡಿಯ ಬಿಎಂಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತೀಯ ಸಹ ಬೌದ್ಧಿಕ್ ಪ್ರಮುಖ ಶ್ರೀ ಸುಧೀರ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಕರ್ನಾಟಕದ ಅಧ್ಯಕ್ಷ ಡಾಕ್ಟರ್ ವಿ ಶ್ರೀಧರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವ ಸಂವಾದ ಕೇಂದ್ರ ವಿಎಸ್ಕೆ ಮಾಧ್ಯಮ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದ್ದು, ತೀತಾ ಶರ್ಮಾ ಪತ್ರಿಕೋದ್ಯಮ ಪ್ರಶಸ್ತಿ, ಬೇಸೂನಾ ಮಲ್ಯ ಪತ್ರಿಕೋದ್ಯಮ ಪ್ರಶಸ್ತಿ, ಎಂವಿ ಕಾರಂತ್ ಪತ್ರಿಕೋದ್ಯಮ ಪ್ರಶಸ್ತಿ, ಚಂದ್ರಶೇಖರ ಭಂಡಾರಿ ಪತ್ರಿಕೋದ್ಯಮ ಪ್ರಶಸ್ತಿ, ಹೋವೆ ಶೇಷಾದ್ರಿ ಅಂಕಣಕಾರ ಪ್ರಶಸ್ತಿ, ವಿಎಸ್ಕೆ ಡಿಜಿಟಲ್ ಮಾಧ್ಯಮ ಪ್ರಶಸ್ತಿಗಳನ್ನು ನೀಡಿ ಸಾಧಕರಿಗೆ ಸನ್ಮಾನಿಸಲಾಯಿತು. ವಿಶೇಷವಾಗಿ ಕನ್ನಡಪ್ರಭ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಅವರಿಗೆ ತೀತಾ ಶರ್ಮಾ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ವಿಶ್ವ ಸಂವಾದ ಕೇಂದ್ರದ ವತಿಯಿಂದ ನೀಡಿ ಗೌರವಿಸಲಾಯಿತು. ಸಮಾಜದಲ್ಲಿರುವಂತಹ ಋಣಾತ್ಮಕ ಅಥವಾ ಕ್ರೈಮ್ ಮುಂತಾದಂತಹ ವಿಷಯಗಳನ್ನೇ ಅದನ್ನ ದೊಡ್ಡದಾಗಿ ವಿಜೃಂಭಣೆ ಮಾಡಿ ತಮ್ಮ ಬೇಳೆಯನ್ನು ಬಯಸ್ಕೋತಾರೆ. ಈ ಥರ ಟೀಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ಕರೆದು ನೀವು ಸನ್ಮಾನ ಮಾಡಿದ್ದೀರಿ ಅಂತಂದರೆ ಬಹಳ ಸಂತೋಷ ಆಗ್ತಾ ಇದೆ. ನಾವು ಅಂದರೆ ಎಲ್ಲರೂ ಟೀಕೆ ಮಾಡ್ತಿರುವಾಗ ನಮ್ಮನ್ನು ನೀವು ಸನ್ಮಾನ ಮಾಡ್ತಿದ್ರಿ ಅಂದರೆ ಏನೋ ಒಂದು ಒಳ್ಳೇದು ಮಾಡಿರ್ಬೋದು ಅನ್ನುವ ದಾರಿಯಲ್ಲಿ ಹೋಗ್ತಿದ್ದೀವಿ ಅನ್ನುವಂಥ ಒಂದು ರೀತಿಯಾದಂತಹ ದಿಕ್ಸೂಚಿಯನ್ನು ತೋರಿಸಿದ್ದೀರಿ ಅಂತ ಬಹಳ ಸಮಾಧಾನ ಆಗ್ತಾ ಇದೆ. ನಿಜ ಅಂದರೆ ಪತ್ರಿಕೋದ್ಯಮ ಆರಂಭದಲ್ಲಿ ಅದಕ್ಕೆ ರಾಷ್ಟ್ರದ ಸ್ವಾತಂತ್ರ್ಯನ ಪಡೆಯುವಂಥದ್ದೇ ಒಂದು ಧ್ಯೇಯ ಆಗಿತ್ತು. ಸ್ವಾತಂತ್ರ್ಯ ಪಡೆದ ನಂತರ ರಾಷ್ಟ್ರ ನಿರ್ಮಾಣವೇ ಅದು ಧ್ಯೇಯ ಆಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಮೀರಿದಂಥ ವಾಣಿಜ್ಯಕರಣನೇ ಧ್ಯೇಯ ಆಗಿದೆ. ಬಿಸ್ನೆಸ್ ಪತ್ರಿಕೋದ್ಯಮ ಅನ್ನುವಂಥದ್ದು ಇವತ್ತು ಸಂಪೂರ್ಣವಾಗಿ ಒಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ. ಅದನ್ನು ನಾವು ತಳ್ಳಾಕೋಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ವಾಣಿಜ್ಯಕರಣವನ್ನು ಬಿಟ್ಟು ಪತ್ರಿಕೋದ್ಯಮ ಉಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತಿನ ವಾಣಿಜ್ಯೀಕರಣದ ಆ ಚೌಕಟ್ಟಿನಲ್ಲೇ ನಾವು ಕೆಲಸವನ್ನು ಮಾಡಬೇಕಾದಂತಹ ವ್ಯವಸ್ಥೆ ಮತ್ತು ಅನಿವಾರ್ಯತೆ ಎರಡೂ ಇದೆ. ಕಳೆದ 7 ವರ್ಷಗಳಿಂದ ರಾಜ್ಯದ ಪತ್ರಕರ್ತರನ್ನು ಗುರುತಿಸಿ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ, ಪತ್ರಿಕೋದ್ಯಮಕ್ಕೆ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾದ ಯೋಗದಾನವನ್ನು ಮಾಡಿದ್ದಾರೆ, ಆ ಥರದವ್ರನ್ನ ಗುರುತಿಸಿ ಅವರಿಗೆ ಪುರಸ್ಕಾರ ಕೊಡುವಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷ 6 ಜನ ಆ ಥರದ ಪತ್ರಕರ್ತರಿಗೆ, ಅಂಕಣಕಾರರಿಗೆ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. ಒಂದು ಕನ್ನಡದ ಬಹಳ ಹಿರಿಯ ಪತ್ರಕರ್ತರು, ಕನ್ನಡ ಪತ್ರಿಕೋದ್ಯಮದ ಭೀಷ್ಮ ಅಂತ ಹೆಸರು ಪಡೆದಂತಹ ತೀತಾ ಶರ್ಮಾ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ, ಹಾಗೂ ವಿಕ್ರಮ ವಾರಪತ್ರಿಕೆಯ ಮೊದಲ ಸಂಪಾದಕರಾಗಿದ್ದವರು ಶ್ರೀಯುತ ಬೇಸೂನಾ ಮಲ್ಯ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ, ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದವರು, ಅಂಕಣಕಾರರು ಮತ್ತು ಲೇಖಕರಾದಂತಹ ಶ್ರೀಯುತ ಚಂದ್ರಶೇಖರ ಭಂಡಾರಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ, ಹಾಗೂ ಎಂವಿ ಕಾಮತ್ ಅವರ ಹೆಸರಲ್ಲಿ, ಯಾರು ಕರ್ನಾಟಕದವರೇ, ಇಂಗ್ಲೀಷ್ ಅಂಕಣಗಳನ್ನು ಬರಿತಾ ಇದ್ದರು, ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು, ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಹಾಗೆಯೇ ಹೋವೆ ಶೇಷಾದ್ರಿ ಅವರ ಹೆಸರಲ್ಲಿ ಅಂಕಣಕಾರ ಪ್ರಶಸ್ತಿ, ಇದನ್ನು ಈ ವರ್ಷ ಕೊಟ್ಟಿದ್ದೇವೆ. ಶೇಷಾದ್ರಿ ಅವರು RSSನ ಪ್ರಚಾರಕರಾಗಿದ್ದವರು, ಸ್ವತಃ ಅಂಕಣಕಾರರು, ಅನೇಕ ಪುಸ್ತಕಗಳನ್ನು ಬರೆದಂಥ ಲೇಖಕರು ಕೂಡ ಹೌದು. ಹಾಗೆಯೇ ಇತ್ತೀಚೆಗೆ ಹೆಚ್ಚು ಪ್ರಚಲಿತ ಇರುವಂತಹ ಸಾಮಾಜಿಕ ಜಾಲತಾಣ ಅಂದರೆ ಡಿಜಿಟಲ್ ಮೀಡಿಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.